ಮದ್ದೂರು ತಾಲೂಕು ಚಂದ್ರಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತೋಟಗಾರಿಕೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಗೊಂಡ ಎಎಲ್ ರಮೇಶ್ ಮತ್ತು ಪತ್ನಿ ಬಿಕೆ ಲತಾ ಅವರನ್ನು ಅಭಿನಂದಿಸಿದರು. ನಂತರ ಅಭಿನಂದನೆ ಸ್ವೀಕರಿಸಿ ಎಎಲ್ ರಮೇಶ್ ಅವರು ಮಾತನಾಡಿ, ನನ್ನ ಶಿಕ್ಷಣ ಸೇವೆ ನನಗೆ ತೃಪ್ತಿ ತಂದಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ದಿವಂಗತ ಚಂದ್ರಪುರ ಪಾಪಣ್ಣ ಅವರು ಈ ಶಾಲೆಯ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದರು. ಅವರೊಟ್ಟಿಗೆ ನಾವು ಸಹ ಶಾಲೆಯ ಉಳಿವಿಗೆ ಮತ್ತು ಅಭಿವೃದ್ಧಿಗಾಗಿ ಶ್ರಮಿಸಿದ್ದೇವೆಂದರು. ನನ್ನ ಪತ್ನಿ ಬಿಕೆ ಲತಾ ಅವರು ನನ್ನ ವೃತ್ತಿಗೆ ಎಂದೂ ತೊಡಕು ತರಲಿಲ್ಲ, ಏಕೆಂದರೆ ಅವರು ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗಾಗಿ ನನಗೆ ಸಾಕಷ್ಟು ಬೆಂಬಲವನ್ನು ನೀಡಿದರು. ನಾನು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಲು ಸಾಕಷ್ಟು ಸಮಯವನ್ನು ಕಳೆಯುತ್ತಿದ್ದೆ ಎಂದರು. ಈ ಸಂದರ್ಭದಲ್ಲಿ ನಿವೃತ್ತಗೊಂಡ ಎಎಲ್ ರಮೇಶ್ ಮತ್ತು ಪತ್ನಿ ಬಿಕೆ ಲತಾ ಅವರನ್ನು ಶಾಲೆಯ ವತಿಯಿಂದ ಅಭಿನಂದಿಸಿ ಗೌರವಿಸಿದರು. ನಂತರ ವೃತ್ತ ಶಿಕ್ಷಣ ಸಂಘ, ಪ್ರೌಢಶಾಲಾ ಶಿಕ್ಷಕರು, ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರು ಮತ್ತು ಉಪನ್ಯಾಸಕರು ಅಭಿನಂದಿಸಿ ಗೌರವಿಸಿದರು. ಉಪ ಪ್ರಾಂಶುಪಾಲ ನಾಗರಾಜ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ನಿವೃತ್ತಿಗೊಳ್ಳುತ್ತಿರುವ ರಮೇಶ್ ಅವರು ತಮ್ಮ ಸೇವಾವಧಿಯಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದಾರೆ. ಅವರು ಯಾರಿಗೂ ನೋವುಂಟು ಮಾಡಿದವರಲ್ಲ. ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು. ಅವರು ನಿವೃತ್ತಿಗೊಳ್ಳುತ್ತಿರುವುದು ನಮ್ಮೆಲ್ಲರಿಗೂ ನೋವು ತರುತ್ತಿದೆ. ಅವರ ನಿವೃತ್ತ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ಇದೇ ವೇಳೆ ಪ್ರಾಂಶುಪಾಲ ಹನುಮಂತು, ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಬಸವರಾಜೇಗೌಡ, ವೃತ್ತಿ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜಯಶಂಕರ್, ಜಿಲ್ಲಾ ಕಾರ್ಯದರ್ಶಿ ರಾಮಲಿಂಗೇಗೌಡ, ಖಜಾಂಚಿ ಸಿಕೆ ವಿಜಯ್, ಈರೇಗೌಡ, ದುಷ್ಯಂತ್, ಶಿವಾನಂದ್, ನಾಗರಾಜು, ಪೃಥ್ವಿರಾಜ್, ಪತ್ರಕರ್ತ ಅಣೂರ್ ಸತೀಶ್, ನಿವೃತ್ತ ಶಿಕ್ಷಕರಾದ ಬಸವರಾಜು ಬೋರೇಗೌಡ, ಶಿಕ್ಷಕರಾದ ಶಿವಶಂಕರ್ ಸ್ವಾಮಿ, ಸುನೀತಾ, ಶಿವಕುಮಾರ್, ನಮ್ಮ ಪತಿಯಾದಂಥ ಅವರ ಜೋಸ್, ನಗು, ಖುಷಿ ಎಲ್ಲ ನೀವು ವ್ಯಕ್ತಪಡಿಸಿದ್ರಿ. ಈ ಒಂದು ಖುಷಿಯೂ ಸಹ ನನ್ನ ಕುಟುಂಬದಲ್ಲೂ ಅದೇ ರೀತಿ ನಾವು ಎಲ್ಲೂ ಜೋಶಾಗಿ ಇರ್ತೀವಿ. ಏನಿಲ್ಲ, ಈಗ ಇಂಜಿನಿಯರು ಸಾಕು ಮನೆಗಳಲ್ಲಿ ಹೇಳ್ತಾರೆ, ಎರಡೇ ಹೇಳೋದು. ಇಂಜಿನಿಯರಿಂಗ್ ಹಾಕಿಬಿಟ್ಟು ಬ್ಯಾಂಕಿಂಗೂ ಹೋಗಿ ಜೀವನವನ್ನು ರೂಪಿಸ್ಕೊಳ್ಳಿ. ಎರಡೇ ಈಗ ಮನೆಗಳಲ್ಲಿ ತಂದೆ ತಾಯಿ ಕೇಳೋದು ಏನಾದ್ರು ಎರಡೇ ಹೇಳೋದು, ಈ ಇಂಜಿನಿಯರ್ ಆಗು ಇಲ್ಲ ಡಾಕ್ಟರ್ ಆಗು. ಇನ್ನು ಬಾಕಿದು ಹೇಳೋದೇ ಇಲ್ಲ, ಏನು ಪೈಲಟ್ ಆಗು, ಇನ್ಸ್ಪೆಕ್ಟರ್ ಆಗು, IAS ಆಗು, KS ಆಗು ಅನ್ನೋದು ಹೇಳೋದೇ ಇಲ್ಲ ಯಾರು. ಇವೆರಡು ಹೇಳ್ತಿದ್ರು. ನಾನು ಏನೋ ಇದೇನು ಮಾಮೂಲಿ ಏನೋ ದೊಡ್ಡದೇನೋ ಅಂತ, ಇದು ಏನು ದೊಡ್ಡದಲ್ಲ, ಏನು ದೊಡ್ಡದಲ್ಲ, ಇಂಜಿನಿಯರ್ ಹಾಕಿದ್ದು ದೊಡ್ಡದಲ್ಲ, ಅಕ್ಕಿಂದು ದೊಡ್ಡದಲ್ಲ. ಅದನ್ನು ನೀವು ಸಂಪರ್ಕಂತೂ ಮಾಡಿದ್ರೆ ಮಾಡ್ಬೋದು ಚೆನ್ನಾಗಿ, ಅದು ಏನು ತೊಂದರೆ ಇಲ್ಲ. ಇವೆರಡನ್ನು ಆರಿಸ್ಕೊಳ್ಳಿ, ನಿಮ್ಗೆ ಯಾವ್ದು ಗೊತ್ತು ಅದನ್ನು ಆರಿಸ್ಕೊಂಡು ಜನಗಳ ಸೇವೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅದನ್ನು ಮಾಡಿದ್ರೆ ಏನು ತೊಂದರೆ ಏನಿಲ್ಲ, ಮಾಡಿ. ಆದರೆ ನಮ್ಮ ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ನಾನು ಸಾರ್ವಜನಿಕ ಜೀವನದಲ್ಲಿ ನ್ಯಾಯಬೆಲೆ ಎತ್ತಿತ್ತು ಸ್ಟಾರ್ಟಿಂಗು. ನಾವೆಲ್ಲ ಆಗಲ್ಲ, JDS ಓಡಾಡ್ತಿದ್ದಾಗಲ್ಲ, ಹಿಂದೆ ರಾಮೇಗೌಡರು ಹೋಗ್ತಿದ್ರು. ಓಡಾಡ್ತಿದ್ದಾಗ ನಾವು ನಾವು ಓಡಾಡ್ಕೊಂಡು ಏನೋ ಒಂದು ಮಾಡ್ಬೇಕಂದ್ರೆ ಏನೋ ಮಾಡ್ರೆ ನೀವೆಲ್ಲ ಒಂದ ಅಂತ ಹೇಳ್ತಿದ್ರು. ಎಷ್ಟೇ ಜನ ಬಂದು ಹೋಗ್ತಿದ್ರು ನಮ್ಮ